ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers, venue partner Silas International School, Udupi. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಾವೀಗ ಮನೋಧರ್ಮ ಸ್ವರಸಾಗರ ಸುತ್ತಿನಲ್ಲಿದ್ದೇವೆ. ಸಂಗೀತ ಪರಿಕರಗಳೊಂದಿಗೆ ಸ್ಪರ್ಧಾಳುಗಳು ಹಾಡುವಂತ ಈ ಸುತ್ತಿನಲ್ಲಿ ಇಂದು ನಮ್ಮ ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು, ಸಂಗೀತ ಗುರುಗಳು, ಹಲವಾರು ಸಂಗೀತ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿರುವ ಯಶವಂತ್ ಎಂಜಿ ಸರ್ ನಮ್ಮೊಡನಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು ಸರ್. ಹಾಗೆ ಇನ್ನೋರು ತೀರ್ಪುಗಾರರಾಗಿ ನಮ್ಮೊಡನಿದ್ದಾರೆ ಹಿರಿಯ ಕೀಬೋರ್ಡ್ ವಾದಕರು, ಹಲವಾರು ಸಂಗೀತ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಸತೀಶ್ ಸುರತ್ಕಲ್ ನಮ್ಮೊಡನಿದ್ದಾರೆ. ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಾಳು ಐಶ್ವರ್ಯ ಜೋಗಿ ಗೋಳಿಯಂಗಡಿ. ಐಶ್ವರ್ಯ ಜೋಗಿ ಗೋಳಿಯಂಗಡಿಯವರು ತಮ್ಮ ಸಂಘಟಕರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಐಶ್ವರ್ಯರವರೇ, ಮನೋಧರ್ಮ ಸುತ್ತು ಸಂಗೀತ ಪರಿಕರಗಳೊಂದಿಗೆ ತಾವು ಹಾಡಬೇಕು. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ? ಹೌದು ಸರ್. ಯಾವ ಒಂದು ಹಾಡನ್ನು ಹಾಡ್ತೀರಿ? ಏನು ಈ ಒಂದು ಸುತ್ತಿನಲ್ಲಿ ನೀವು ಯಾವುದೇ ಪ್ರಯೋಗಗಳನ್ನು ಕೂಡ ಮಾಡಬಹುದು. ಏನು ಪ್ರಯೋಗ ಮಾಡ್ತೀರಿ ಇವತ್ತು? ಯಾವ ಹಾಡನ್ನು ಹಾಡ್ತೀರಿ? ನಾನು ಹಾಡ್ತಿರೋ ಹಾಡು ಆಡಿದವರ ಮನವ ಬಲ್ಲೆ, ಫೋಕ್ ಸಾಂಗ್. ಫೋಕ್ ಸಾಂಗ್. ನೀವು ನಿಮ್ಮೊಂದಿಗೆ ಸಂಗೀತಗಾರರಾಗಿ ಯಾರನ್ನು ಕರ್ಕೊಂಡು ಬಂದಿದ್ದೀರಿ? ಅವರ ಪರಿಚಯವನ್ನು ಮಾಡಬಹುದಾ? ಎಸ್ ಸರ್. ಹಾರ್ಮೋನಿಯಮಲ್ಲಿ ಮೋನೀಶ್, ರಿದಮ್ ಪ್ಯಾಡ್ನಲ್ಲಿ ಆಕಾಂಕ್ಷ್ ಆ್ಯಂಡ್ ಕೀಬೋರ್ಡಲ್ಲಿ ಅಭಿಷೇಕ್. ಎಲ್ಲ ತಯಾರಿಯೊಂದಿಗೆ ಬಂದಿದ್ದೀರಿ, ಸಂಪೂರ್ಣ ಸಿದ್ಧರಾಗಿದ್ದೀರಿ. ನಿಮ್ಮ ಹಾಡನ್ನು ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ದಯವಿಟ್ಟು ಹಾಡಿ. ಥ್ಯಾಂಕ್ ಯು ಸರ್. ಆಡಿದವರ ಮನವ ಬಲ್ಲೆ, ನೀಡಿದೋರ ನಿಜವ ಬಲ್ಲೆ.
ಸಿದ್ದಯ್ಯ ಸ್ವಾಮಿ ಬನ್ಯೋ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ಯೋ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಹಂಪಾಪುರ ನೆಲ್ಲೆ ಸಾಲಿ ಗ್ರಾಮ ಎಡತರೆಯ ಜತಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಬ್ಬಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹೀರೆ ಚಂದ್ರಾಜಮ್ಮ ತೋಪಿನ ದೊಡ್ಡಮ್ಮ ಮಳುವಳ್ಳಿ ಸ್ವಾಮಿಗಳು ಬಸಗೊಂಡಪುರ ಗತಿಗೆ ರೌರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಏರುವಾಗಲಮ್ಮ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಡೇನ ಗುರುಲಿಂಗಯ್ಯ ದಯ ಮಾಡೋ ಅದು ಅಲ್ಲದೆ ನನ್ನ ಕಂದ ಅದು ಅಲ್ಲದೆ ನನ್ನ ಕಂದ ನಾಳೆ ಕಲಿಯುಗದಲ್ಲಿ ಹೇಳಪ್ಪ ನನ್ನ ಮಗನೇ ನೀಲಿ ಸಿದ್ದಪ್ಪಾಜಿ 7 ವರ್ಷದ ಬಾಲೆ ಋತುಮತಿಯಾಗಬೇಕು 8 ವರ್ಷದ ಒಳಗೆ ಜೋಡಿ ಮಕ್ಕಳ ಹೆರಬೇಕು ಜೋಡಿ ಮಕ್ಕಳ ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯೋ ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಗುರುಲಿಂಗಯ್ಯ ದಯ ಮಾಡೋ
ಐಶ್ವರ್ಯವರೇ, ನಿಜಕ್ಕೂ ಮನಮುಟ್ಟುವಂಥ ಪ್ರದರ್ಶನ. ಬಹಳಷ್ಟು ಸಿದ್ಧತೆಗಳನ್ನು ಮಾಡಿದ್ದೀರಿ, ಬಹಳಷ್ಟು ಪೂರ್ವ ತಯಾರಿ ಮಾಡಿದ್ರಿ, ಬಹಳ ಅದ್ಭುತವಾದ ಪ್ರದರ್ಶನ ಕೂಡ ನೀಡಿದ್ರಿ. ನನಗೆ ಬಹಳ ಸಂತೋಷವಾಗಿದೆ. ಈಗ ನಮ್ಮ ತೀರ್ಪುಗಾರರಲ್ಲಿ ಅಭಿಪ್ರಾಯ ಕೇಳೋಣ. ಸತೀಶ್ ಸರ್, ನೀವೇನು ಹೇಳ್ತೀರಾ? ಐಶ್ವರ್ಯ ಅವರು ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು ಸರ್. ನಿಮ್ಮ ಹಿನ್ನೆಲೆ ಸಹಕಾರದವರು ಕೂಡ ಒಳ್ಳೆ ಪ್ಲೇ ಮಾಡಿದ್ದಾರೆ. ಇವತ್ತು ಮನೋಧರ್ಮ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀರಿ ನೀವು. ಮನೋಧರ್ಮದಲ್ಲಿ ಏನಂದರೆ, ನಾವು ಆರ್ಕೆಸ್ಟ್ರಾದವರು ಕೂಡ ಅಷ್ಟೇ. ಮನೋಧರ್ಮ ಅಲ್ಲಿದ್ದು ಬೇಕಂತ ಅದೇ ಮ್ಯೂಸಿಕ್ ಬೇಕಂತಿಲ್ಲ, ಬೇರೆ ಮ್ಯೂಸಿಕನ್ನು ಸಹ ಪ್ಲೇ ಮಾಡ್ಬೋದು. ಅದೇ ರೀತಿ ನೀವು ಹಾಡುವಾಗ ಮನೋಧರ್ಮದಲ್ಲಿ ಇನ್ನೂ ಸ್ವಲ್ಪ ಹಾಡ್ಬೋದಿತ್ತಂತ ನನ್ನ ಅನುಭವ. ಇನ್ನೂ ಸ್ವಲ್ಪ ಜೋಶಲ್ಲಿ ಸ್ವಲ್ಪ ಹಾಡ್ತಿದ್ರೆ ಇನ್ನೂ ಚೆನ್ನಾಗಿತ್ತು. ಒಳ್ಳೆ ಹಾಡಿದಿರಿ, ಒಳ್ಳೆ ಶ್ರುತಿ ಇತ್ತು, ಒಳ್ಳೆ ಸಾಹಿತ್ಯಗಳು ಕರೆಕ್ಟ್ ಇತ್ತು. ಟೆಂಪೋ ಸಹ ಸ್ವಲ್ಪ ನೀವು ಕ್ಲಿಕ್ ಹಾಕಿದರೆ ಗೊತ್ತಾಗ್ತದೆ. ಅದು ಟಕ್ ಟಕ್ ಟಕ್, ಅದು ಒಂದೇ ಟೆಂಪೋ ಅಂದರೆ ಒಂದೇ ಸ್ಪೀಡಲ್ಲಿ ಇರ್ತದೆ. ಸ್ವಲ್ಪ ಆಚೆ ಈಚೆ ಆದರೆ ಗೊತ್ತಾಗ್ತದೆ. ಆದ್ದರಿಂದ ನೀವು ಹಾಡಿದ ಒಳ್ಳೆ ಆಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸತೀಶ್ ಸರ್. ಈಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಏನು ಹೇಳ್ತಾರೆ ಕೇಳೋಣ. ಐಶ್ವರ್ಯ, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್. ಯಾಕೆಂದರೆ ಎಲ್ಲ ಯುವ ಸಮೂಹನ ಕರೆದುಕೊಂಡು ಬಂದು ಬಹಳಷ್ಟು ಬ್ಯೂಟಿಫುಲ್ ಆಗಿ ಈ ಒಂದು ಗೀತೆನ ಪ್ರೆಸೆಂಟ್ ಮಾಡಿದ್ದೀರಿ. ಇನ್ನೊಂದು ವಿಶೇಷ ಏನಂದರೆ, ನೀವು ಐಶ್ವರ್ಯ ಐಶ್, ನೆಕ್ಸ್ಟ್ ಮೋನೀಶ್ ಶಕಾರ, ನೆಕ್ಸ್ಟ್ ಆಕಾಂಕ್ಷ್ ಅಭಿಷೇಕ್. ನೋಡಿ, 4 ಶಾಗಳು ಅಂತ. ಹಾಗಾಗಿ 4 ಶಾಗಳು ನಿಮ್ಮ ಗೀತೆಗೆ ಅಡಿಪಾಯ. ಓಕೆ, ಅಭಿನಂದನೆಗಳು. ಮತ್ತೆ ವಿಶೇಷವಾಗಿ ಈ ರೌಂಡ್ ಏನಿದೆ ಅಂದರೆ ಮನೋಧರ್ಮ ಅಂತ ನಮ್ಮದು. ಈಗ ಈ ಎಪಿಸೋಡ್ ಏನಿದೆ, ಇದು ಶ್ರುತಿಯನ್ನು ಗಮನಿಸಬೇಕು, ಲಯವನ್ನು ಗಮನಿಸ್ಕೊಳ್ಬೇಕು, ಇಂಟ್ರ್ಯಾಕ್ಟ್ ಮಾಡಬೇಕು ನಿಮಗೂ ಮತ್ತು ಕಲಾವಿದರಿಗೂ. ಆಮೇಲೆ ಅದನ್ನು ನೀವು ಎಂಜಾಯ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೋಧರ್ಮ ಅಂತ ಕಾನ್ಸೆಪ್ಟ್ ಇರೋದರಿಂದ ಪ್ರೌಢವಾದ ಹಾಡುಗಾರಿಕೆ ಬೇಕು. ಈಗ ನಾವು ಒರಿಜಿನಲ್ ಸಾಂಗ್ ಏನುಂಟು ಅದನ್ನೇ ಹಾಡಬಾರ್ದು ಅಂತಲ್ಲ, ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಹೊಸತನ ಏನು ನೀವು ಕೊಡ್ಲಿಕ್ಕೆ ಹೊರಟಿದ್ದೀರಿ ಅದು ಬೇಕಾಗಿತ್ತು. ನೀವು ಒರಿಜಿನಲ್ ಚೆನ್ನಾಗಿ ಹಾಡಿದ್ರಿ, ಬಟ್ ಒಂದೇ ವೆರೈಟಿ ಸಿಕ್ಕಿದ್ದು ಏನಪ್ಪ ಅಂದ್ರೆ, ತಾಳದಲ್ಲಿ ಮಾತ್ರ ಒಂದು ಡಕ್ ಕಡ್ದಾಕ್ತ ಅದೊಂದು ಬಿಟ್ರೆ ಬೇರೆ ವೆರೈಟಿ ಎಲ್ಲೂ ಕೂಡ ಕಾಣಲಿಲ್ಲ. ಆಮೇಲೆ ನಿಮ್ಮ ಪರಿಕರ ಎಲ್ಲ ಯುವಕರ ಅವ್ರ ಜೊತೆ ಇಂಟ್ರಾಕ್ಟೇ ಇರಲಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ಗಾಯಕರಿಗೆ. ಯಾಕೆಂದ್ರೆ ಇದೊಂದು ಸ್ಟೇಜ್, ಹಾಗಾಗಿ ನೀವು ಅವ್ರ ಜೊತೆ ನಗ್ತಾ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡುತ್ತಾ ಯಾಕೆಂದ್ರೆ ನೀವು ಸ್ಮೈಲ್ ಮಾಡಲಿಲ್ಲ ಅಂದ್ರೆ ಯಾಕೆಂದ್ರೆ ಎಲ್ಲ ಗಮನವೂ ಕೂಡ ನುಡಿಸೋದ್ರ ಬಗ್ಗೆ, ರಿದಮ್ ಹಾಕೋದ್ರ ಬಗ್ಗೆ, ಪ್ಲೇ ಮಾಡೋದ್ರ ಬಗ್ಗೆ ಎಲ್ಲ ಗಮನ ಇರ್ತದೆ. ಅದು ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನ್ಸಿತ್ತು ಐಶ್ವರ್ಯ. ಓಕೆ, ವೆರಿ ಇಂಪಾರ್ಟೆಂಟ್ ಅದು. ಯಾಕೆಂದ್ರೆ ಮನೋಧರ್ಮ ಅಂತ ಕಾನ್ಸೆಪ್ಟ್ ಇಟ್ಟಿದ್ದರಿಂದ ಇಲ್ಲವಾದಲ್ಲಿ ಬಾರಿಸೋರು ಒಂದ್ ಕಡೆ, ಹಾಡೋರು ಒಂದ್ ಕಡೆ ಆಗ್ಬಿಡ್ತಾರೆ. ಆಮೇಲೆ ರಿದಮ್ ಪ್ರಾಬ್ಲಮ್ ಇತ್ತು. ರಿದಮ್ ಅಂತಂದ್ರೆ ನೀವು ತುಂಬಾ ಎಳಿತಾ ಇದ್ರಿ. ಪಾಪ ಅವರು 3 ಜನ ಕೂಡ ತುಂಬಾ ನಿಮ್ ಜೊತೆ ಹಿಂಬದಿ ಬರ್ತಾ ಇದ್ರು. ರಿದಮ್ ಸೆಕ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ, ಇರ್ಲಿ. ಟೋಟಲ್ ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಐಶ್ವರ್ಯ. ಬಹಳಷ್ಟು ಶ್ರುತಿಬದ್ಧವ ಹಾಡಿದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಐಶ್ವರ್ಯ ಅವರೇ, ಬಹಳಷ್ಟು ಒಳ್ಳೆಯ ತೀರ್ಪನ್ನು, ಒಳ್ಳೆಯ ಸಲಹೆಗಳನ್ನು ನಮ್ಮ ತೀರ್ಪುಗಾರ ನೀಡಿದ್ದಾರೆ. ನಿಮ್ಮ ಹಾಡುಗಾರಿಕೆ ಬಗ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಇದೆ. ಒಂದೆರಡು ಸಲಹೆ ಸೂಚನೆಗಳನ್ನು ನಿಮ್ಮಿನ ಮುಂದಿನ ಬೆಳವಣಿಗೆಗಾಗಿ ನೀಡಿದ್ದಾರೆ. ಬಹುಶಃ ಇನ್ನು ಮುಂದಿನ ಹಂತಗಳಲ್ಲಿ, ಮುಂದಿನ ನಿಮ್ಮ ಜೀವನದಲ್ಲಿ, ಸಂಗೀತದಲ್ಲಿ ನಿಮ್ಗೆ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮೊಂದಿಗೆ 3 ಜನ ಯುವ ಸಂಗೀತಗಾರರು ಸಂಗೀತವನ್ನು ನೀಡಿದ್ದಾರೆ. ಅವರಿಗೆ ದೈಜಿ ವರ್ಲ್ಡ್ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಇದ್ದೇವೆ. ದೈಜಿ ವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಅವರಿಗೆ ಸ್ಮರಣಿಕೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಆಕಾಂಕ್ಷ್, ಅಭಿಷೇಕ್ ಮತ್ತು ಮೋನಿಸ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಉಡುಪಿಯ ನಿರ್ದೇಶಕರಾದ ದೈಜಿ ವರ್ಲ್ಡ್ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು. ಧನ್ಯವಾದಗಳು ಸರ್. ನಿಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಇದೀಗ ಮುಂದಿನ ಸ್ಪರ್ಧಾಳವಾಗಿ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ ಮಧುರ ಕಂಠದ ಗಾಯಕಿ ಮಮತಾ ಕಲ್ಲಡ್ಕ. ಮಮತಾರವರೇ, ನಿಮ್ಮ ಸಂಗಡಿಗರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಮಮತಾರವರೇ, ಮನೋಧರ್ಮ ಸುತ್ತು ಸಂಗೀತ ಪರಿಕರಗಳೊಂದಿಗೆ ನೀವು ಹಾಡಬೇಕು. ಯಾವುದೇ ಪ್ರಯೋಗಗಳನ್ನು ಮಾಡಬಹುದು, ಗೊತ್ತಿದೆ ನಿಮಗೆ ಅಲ್ವಾ? ಈಗ ನಿಮ್ಮ ತಂಡವನ್ನು ನಮಗೆ ಪರಿಚಯಿಸಿ ನೋಡೋಣ. ತಬ್ಲಾದಲ್ಲಿ ಕಿರಣ್ ಕುಮಾರ್ ಬಂಟ್ವಾಳ, ತಾಳದಲ್ಲಿ ಮನೋಜ್ ಮೆಲ್ಕಾರ್, ಕೊಳಲು ವಾದನದಲ್ಲಿ
ವೇಣುಗೋಪಾಲ್ ಜ್ಯೋತಿಗುಡ್ಡೆ, ಹಾಗೆ ಹಾರ್ಮೋನಿಯಮಲ್ಲಿ ಗೌರವ್ ಅಡ್ಯರ್. ಮಮತಾ, ಬಹಳಷ್ಟು ಸಾಂಪ್ರದಾಯಿಕ ವಾದನಗಳೊಂದಿಗೆ ತಾವು ಆಗಮಿಸಿದ್ದೀರಿ. ಬಹುಶಃ ಒಳ್ಳೆಯ ಸಿದ್ಧತೆಗಳನ್ನು ಕೂಡ ನೀವು ಮಾಡಿದ್ದೀರಿ. ನೀವು ಯಾವ ಪ್ರಯೋಗವನ್ನು ಇವತ್ತು ಮಾಡ್ತೀರಿ? ಗಾಳಿ ಮಾತು ಚಿತ್ರದಿಂದ ನಗಿಸಲು ನೀನು ಹಾಡನ್ನು ಹಾಡ್ತಾ ಇದ್ದೇನೆ. ಗಾಳಿ ಮಾತು ಚಿತ್ರದ ನಗಿಸಲು ನೀನೆ ಬಹಳ ಸುಂದರವಾದ ಗೀತೆ. ಬಹುಶಃ ಹಾಡನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ದಯವಿಟ್ಟು ಹಾಡಿ. ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ವೀಣೆಯು
ನಡೆಯುವೆ ನಾನು ನಡೆಸಲು ನೀನು ನಡೆಯುವೆ ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಮಮತಾ, ಸುಂದರವಾದ ಗೀತೆಯನ್ನು ಬಹಳ ಇಂಪಾಗಿ ಹಾಡಿದ್ರಿ. ನಿಮ್ಮ ಸಂಗೀತ ಪರಿಕರಗಳನ್ನು ಕೂಡ ನಿಮ್ಮ ಸಂಗಡಿಗರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ನಿಮಗೆ ಹೇಗೆ ಅನಿಸ್ತದೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ? ತುಂಬ ಪ್ರಾಕ್ಟೀಸ್ ಮಾಡಿದ್ದೇವೆ, ಅದು ನನಗೊಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಸತ್ಯಜಿತ್ ರಾವ್ ಅಂತ, ಅವರು ಡೈರೆಕ್ಷನ್ ಮಾಡಿರೋದು. ಆಮೇಲೆ ಎಲ್ಲರೂ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ, ಅದೊಂದು ಖುಷಿ ಇದೆ. ಬಹಳ ಸುಂದರವಾದ ಗೀತೆಯನ್ನು ನಮಗಾಗಿ ನೀಡಿದ್ದೀರಿ. ನಮ್ಮ ತೀರ್ಪುಗಾರರು ನಿಮ್ಮ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಸತೀಶ್ ಸರ್, ನೀವೇನು ಹೇಳ್ತೀರಾ? ನಮಗೆ ಕಲ್ಲಡ್ಕ ಬಂದ ಕೂಡಲೇ ಒಂದು ನಗು ಬರ್ತದೆ. ಯಾಕೆ ಗೊತ್ತಾ? ಟೀ, ಅಲ್ಲಿ ಒಂದು ಕಾಫಿ ಅಥವಾ ಟೀ ಕುಡಿಯುವಂತ. ನಾವು ಕಲ್ಲಡ್ಕ ಬರುವ ಮೊದಲೇ ಆಲೋಚನೆ ಮಾಡ್ತೇವೆ, ಕಲ್ಲಡ್ಕ ಬಂತು. ಹಾಗೆ ಇವತ್ತು ಮಮತಾ ಕಲ್ಲಡ್ಕ ಅವರು ನಗಿಸಲು ನೀನು ಎಂಬ ಹಾಡನ್ನು ತಮ್ಮ ನಗು ಮುಖದಿಂದಲೇ ಹಾಡಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ದೀರಿ. ಆದರೆ ನೀವು ನಿಮ್ಮ ಹಾಡು ಮುಗಿದ ಕೂಡಲೇ ನೀವು ಸ್ವಲ್ಪ ಸೈಲೆಂಟ್ ಆದ್ರಿ, ಏನಂತ ಗೊತ್ತಾಗ್ಲಿಲ್ಲ. ನಗಾಡೋದು ನಿಲ್ಲಿಸಿದ್ರಿ ಅಂತ ಅದೇ ಹೇಳೋದು. ಚೆನ್ನಾಗಿ ಹಾಡಿದಿರಿ. ಆ ಸ್ವರಗಳನ್ನು ಹಾಕ್ಕೊಂಡು ಲಾಸ್ಟ್ ಇದು ರಾಗನ್ನು ಆ್ಯಡ್ ಮಾಡಿಕೊಂಡು ಮನೋಧರ್ಮವಾಗಿ ಹಾಡಿದಿರಿ. ಅದೇ ರೀತಿ ಈ ಚಲನಚಿತ್ರದ ಹಾಡಿಗೆ ನಿಜವಾಗಿ ಕೀಬೋರ್ಡು, ಗಿಟಾರ್ ಅದೆಲ್ಲ ಇದ್ದು ಹಾಡೋದು. ಆದರೆ ನೀವು ಇಲ್ಲಿ ಮನೋಧರ್ಮವನ್ನು ಉಳಿಸ್ಕೊಳ್ಬೇಕಂತ ಹಾರ್ಮೋನಿ, ತಬ್ಲಾ, ಫ್ಲೂಟ್ನೊಂದಿಗೆ ಹಾಡಿದಿರಿ. ತುಂಬ ಚೆನ್ನಾಗಿದೆ. ನಿಮ್ಮ ಹಿನ್ನೆಲೆ ವಾದ್ಯ ಸಂಗೀತವರು ಕೂಡ ಚೆನ್ನಾಗಿ ನುಡಿಸಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸತೀಶ್ ಸರ್ಗೆ ನಿಮ್ಮ ಪ್ರಯೋಗ ಬಹಳ ಇಷ್ಟ ಆಗಿದೆ. ಬಹುಶಃ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ಗೆ ಎಷ್ಟು ಇಷ್ಟವಾಗಿದೆ ಕೇಳೋಣ. ಮೊದಲಿಗೆ ಒಂದು ದೈವಿ ಕಳೆನ ಸೃಷ್ಟಿ ಮಾಡಿದ್ರಿ ನೀವು 5 ಜನ ಸೇರಿಕೊಂಡು. ಹಾಗಾಗಿ ಈ 5 ಜನಕ್ಕೂ ಕೂಡ ಒಂದು ಪ್ರೀತಿ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಇನ್ನೊಂದೇನೆಂದ್ರೆ, ಈ 5 ಜನ ಹಾಡುವಾಗಲೂ ಒಂದು ಪರಿಶುದ್ಧ ಶ್ರುತಿ ಇದೆ. ಅದು ಆ ಪರಿಶುದ್ಧವಾದ ಶ್ರುತಿ ಬಂದಾಗ ಅದು ಆತ್ಮಸಂತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ಅದು ಇನ್ಯಾವುದೋ ಲೋಕಕ್ಕೆ ನಮ್ಮನ್ನು ಕೊಂಡೋಗ್ಬಿಡ್ತದೆ. ನಮ್ಮ ಚಿಂತನೆಗಳು ಸಕಾರಾತ್ಮಕವಾದಂತಹ ಚಿಂತನೆಗಳಿಗೆ ನಮ್ಮನ್ನು ಕೊಂಡೋಗ್ಬಿಡ್ತದೆ. ಇದು ಈ ಸಂಗೀತಕ್ಕಿರುವಂಥ ಶಕ್ತಿ. ಪ್ರತಿ ಒಬ್ಬರು ಕೂಡ ಸಂಗೀತದ ಪರಿಧಿಯೊಳಗೆ ನಾವು ಬದುಕ್ತೇವೆ. ಆದರೆ ಆ ಸಂಗೀತದಲ್ಲಿ ಪರಿಶುದ್ಧವಾದಂಥ ಸಂಗೀತ ಸಿಕ್ಕಿಬಿಟ್ರೆ ಅದಷ್ಟು ಸಂತೋಷ ಮತ್ತೊಂದಿಲ್ಲ. ಆ ಕಲ್ಪನೆ ನನಗೆ ಮೂಡಿತು ನೀವು ಹಾಡುವಾಗ. ಆ ಒಂದು ವಾದನಗಳು ಎಷ್ಟು ಬೇಕೋ ಅಷ್ಟು, ಎಲ್ಲಿಯೂ ಕೂಡ ಹೆಚ್ಚಿಲ್ಲ, ಎಲ್ಲಿಯೂ ಕೂಡ ಕಡಿಮೆ ಇಲ್ಲ. ಆ ನಾದವನ್ನು ಕ್ರಿಯೇಟ್ ಮಾಡಿದ್ರಿ ಎಲ್ಲ ಸೇರ್ಕೊಂಡು. ಆ ನಾದ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು. ಇದು ಮೊದಲಾಗಿ. ಆಮೇಲೆ ಎರಡನೇದಾಗಿ ನೀವು ಆ ಮೈಕ್ ಸ್ಟ್ಯಾಂಡನ್ನು ಉಪಯೋಗಿಸ್ಕೊಂಡದ್ದು
ಒಬ್ಬ ಗಾಯಕನಿಗೆ ಇದೆಲ್ಲ ವೆರಿ ಇಂಪಾರ್ಟೆಂಟ್. ನಾವು ಹಾಕುವಂಥ ಡ್ರೆಸ್ ಇರ್ಬೋದು, ನಾವು ನಿಲ್ಲುವಂಥ ಭಂಗಿ ಇರ್ಬೋದು, ನಾವು ಇಂಟ್ರ್ಯಾಕ್ಟ್ ಮಾಡೋದು, ಅಂದರೆ ಸಂಗೀತಜ್ಞರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದು, ಆಡಿಯನ್ಸನ್ನು ನೋಡುವಂಥದ್ದು, ಕ್ಯಾಮ್ರನ್ನ ಫೇಸ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಕೇವಲ ಬರೀ ಗಾಯನ ಇದ್ರೆ ಸಾಕಾಗೋದಿಲ್ಲ, ಎಲ್ಲವೂ ಕೂಡ ಇದ್ದಾಗ ಅದು ಒಂದು ಒಳ್ಳೆ ಭೂರಿ ಭೋಜನವಾಗ್ತದೆ, ಇಲ್ಲಾಂದ್ರೆ ಸಾಮಾನ್ಯ ಭೋಜನ ಆಗ್ಬಿಡ್ತದೆ ಅಷ್ಟೇ. ಹಾರ್ಮೋನಿಯಂ ಅಂತೂ ಅಮೇಝಿಂಗ್. ನಾನು ಈ ತುಂಬಾ ಚಂದಾಗಿದ್ದಾಗ ಇನ್ನು ಏನಾರು ಸಿಗ್ತದ ಅಂತ ಕಿವಿಯನ್ನು ಇನ್ನು ಗಟ್ಟಿ ಹೀಗೆ ಒತ್ತಿ ಹಿಡ್ಕೊಂಡು ಕೇಳೋದು, ಅಂದ್ರೆ ಏನಾರು ಸಿಗ್ತದ ಅಂತ. ಆಮೇಲೆ ಫ್ಲೂಟ್ ಅಂತೂ ನಿಮ್ಮ ಧ್ವನಿ ಪೆಟ್ಟಿಗೆ ಮತ್ತು ಅದು ಅವೆರಡು ಯಾವುದು ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ನಿಮಗೆ ಸಾಥ್ ಕೊಡುವುದು. ಯಾಕೆಂದ್ರೆ ಒಬ್ಬ ಗಾಯಕ ಒಂದು ಜ್ಞಾನವನ್ನು ಹೊಂದಿರ್ತಾನಲ್ವಾ, ಅದರ 10 ಪಟ್ಟು ಜ್ಞಾನ ಪರಿಕರ ತಜ್ಞರಿಗಿರ್ಬೇಕು. ಅದಕ್ಕೆ ಅವರನ್ನು ಪರಿಕರ ತಜ್ಞರು ಅಂತ ಹೇಳ್ತಾರೆ. ನಿಮ್ಮ ತಾಳಕ್ಕೆ ಹಾಕ್ತಾ ಇದ್ದಂಥವ್ರು ಎಷ್ಟು ಚೆನ್ನಾಗಿ ಅಂದ್ರೆ ಅವ್ರ ಹಾಡುವ ನಗಿಸಲು ನೀನು ನಗುವೆನು ನಾನು, ನುಡಿಸಲು ನೀನು ನುಡಿಯುವೆ ನಾನು, ನುಡಿಸಲು ನೀನು ನುಡಿಯುವೆ ನಾನು. ಅದು ಸೊ ಬ್ಯೂಟಿಫುಲ್ ಆಗಿ ಹೀಗೆ 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 ತೇಲಿಕೊಂಡು ಹೋಗ್ತದೆ. ಇದು ಜಿಕ್ 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 ಹೀಗೆ ಬರ್ತಾ ಇರ್ಲಿಲ್ಲ ನೋಡಿ, ಇದು ಸಾತು. ಇನ್ನು ತಬಲ ಅಂತೂ ಅದೇನು ಹೇಳಲಿಕ್ಕಿಲ್ಲ. ಇದೇನಪ್ಪ ಅಂದ್ರೆ 4 ಜನರು ಕೂಡ ಸಮಾನವಾಗಿ 100ಕ್ಕೆ 100% ಏನಾರು ಅವ್ರಿಗೆ ಕೂಡ ನಾವು ಅಂಕಗಳು ಕೊಡೋದಾಗಿದ್ರೆ ಫುಲ್ ಮಾರ್ಕ್ಸ್ ಕೊಟ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ಬಿಡ್ತೇವೆ ನೋಡಿ. ಹೀಗೆ ಇರೋದರಿಂದ ನಿಮ್ಮ ಗೀತೆಯು ಅದ್ಭುತವಾಗಿ ಬಂತು. ಮತ್ತೆ ನಿಮ್ಮ ಕಲಿಕೆ ಇದು ತೋರ್ಪಡಿಸಿದ್ರಿ, ಮನೋಧರ್ಮ ಅಂದ್ರೆ ಹೀಗೆ ಅಂತ. ಇದು ಬೇಕು ಒಬ್ಬ ಗಾಯಕಿಗೆ ಅಥವಾ ಗಾಯಕಿಗೆ, ನಮ್ಮ ಮೇಲೆ ನಮಗೆ ವಿಶ್ವಾಸ. ಸೊ ಆ ಮೂಲ ಗಾಯನಕ್ಕೆ ತೊಡಕಾಗದ ರೀತಿಯಲ್ಲಿ ತಮ್ಮತನದ ಹಾಡುಗಾರಿಕೆಯನ್ನು ತೋರ್ಪಡಿಸಿ ಇವತ್ತು ನಮ್ಮ ದೈಜವರ್ಣ ಮನೋಧರ್ಮದ ಏನು ಒಂದು ಸಂಚಿಕೆ ಅಂತ ಮಾಡ್ಕೊಂಡಿದ್ದೇವೆ. ಇಲ್ಲಿ ವಿಶೇಷ ಮೆರುಗನ್ನು ಕೊಟ್ರಿ. ಮೊದಲಿಗೆ ನನ್ನ ಮೆರುಗು ನಿಮ್ಮ ಗೀತೆನ ಕೇಳ್ತಾನೇ ಇದ್ದೇವೆ ನಾವು, ಆದರೆ ಅವರ ನುಡಿಸುವಿಕೆಯನ್ನು ಫಸ್ಟ್ ಟೈಮ್ ಕೇಳೋದು. ಸೊ 4 ಜನರಿಗೂ ಕೂಡ ಅಷ್ಟೇ, ನಿಮ್ಮ ಪರಿಶುದ್ಧವಾದ ಶ್ರುತಿ, ನಿಮ್ಮಲ್ಲಿರುವಂತಹ ಆ ಒಂದು ಒಳ್ಳೆ ಮನಸ್ಸಿಗೆ ಶಿರವಾಗ್ತೇವೆ ನಾವು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಮತಾ, ಹೀಗೆ ಮುಂದುವರಿಯಿರಿ. ಬಹಳ ಸಂತೋಷವಾಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಯಶವಂತ್ ಸರ್. ಮಮತಾ, ಬಹಳಷ್ಟು ಒಳ್ಳೆಯ ಮೆಚ್ಚುಗೆಯ ನುಡಿಗಳನ್ನು ನಮ್ಮ ಯಶವಂತ್ ಸರ್ ಅವರು ಹೇಳಿದ್ದಾರೆ. ನಿಮಗೆ ಸಂಗೀತದಲ್ಲಿ ಸಾಥ್ ನೀಡಿದವರು ಕೂಡ ಬಹಳ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ದೈಜಿ ವರ್ಲ್ಡ್ ವತಿಯಿಂದ ಕಿರು ಸ್ಮರಣಿಕೆಯನ್ನು ನೀಡುವರೆ ನಮ್ಮ ದೈಜಿ ವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕೋರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಗೀತ ವಾದನಗಳನ್ನು ಬಹಳ ಉತ್ತಮವಾಗಿ ನುಡಿಸಿ ಈ ಒಂದು ಗೀತೆಗೆ ಅದ್ಭುತವಾದ ಮೆರುಗು ನೀಡಿದ ಎಲ್ಲ ಸಂಗೀತ ವಾದಕರಿಗೂ ಕೂಡ ದೈಜಿ ವರ್ಲ್ಡ್ನಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮಮತಾ, ನೀವು ಮತ್ತು ನಿಮ್ಮ ತಂಡದವರು ಒಂದು ಅದ್ಭುತವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಿ. ಬಹಳಷ್ಟು ಸುಂದರವಾಗಿತ್ತು, ಎಲ್ಲರಿಗೂ ಇಷ್ಟವಾಯಿತು. ನಿಮಗೆ ಮುಂದಿನ ಹಂತದಲ್ಲೂ ಕೂಡ ಸಂಪೂರ್ಣ ಯಶಸ್ಸನ್ನು ಕೋರ್ತೇನೆ. ಧನ್ಯವಾದಗಳು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದ ವೆನ್ಯೂ ಪಾರ್ಟ್ನರ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಹಾಗೆ ಫ್ಯಾಮಿಲಿ ಫ್ಯಾಷನ್ಸ್, ಡಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರೊಡ್ರಿಗಸ್ ಕ್ಯಾಟರರ್ಸ್.
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ವೆನ್ಯೂ ಪಾರ್ಟ್ನರ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಫ್ಯಾಮಿಲಿ ಫ್ಯಾಷನ್ಸ್, ಡಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರೋಡ್ರಿಗಸ್ ಕೇಟರರ್ಸ್. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಮೆಲೋನಾ ತಮ್ಮ ಸಂಗಡಿಗರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಮೆಲೋನಾ, ಹಿಂದಿನ ಸುತ್ತುಗಳಲ್ಲಿ ನೀವು ಬಹಳ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ್ದೀರಿ. ತೀರ್ಪುಗಾರರ ಮತ್ತು ಎಲ್ಲ ಪ್ರೇಕ್ಷಕರ ಮನವನ್ನು ಕೂಡ ಗೆದ್ದಿದ್ದೀರಿ. ಈ ಒಂದು ಸುತ್ತಿನಲ್ಲಿ ಮನೋಧರ್ಮ ಸುತ್ತು, ನಿಮಗೆ ಗೊತ್ತಿದೆ, ಯಾವುದೇ ಪ್ರಯೋಗಗಳನ್ನು ಕೂಡ ಮಾಡಬಹುದು. ನೀವು ಈ ಸುತ್ತಿನಲ್ಲಿ ಯಾವ ಹಾಡನ್ನು ಹಾಡ್ತೀರಿ? ನಾನು ಇವತ್ತು ಹಾಡುವ ಸಾಂಗ್ ದಿಲ್ ಸೇರೆ ಎನ್ನುವ ಒಂದು ಅದ್ಭುತವಾದ ಗೀತೆಯನ್ನು ಹಾಡಲಿಕ್ಕೆ ಮೆಲೋನಾ ಸಿದ್ಧರಾಗಿದ್ದಾರೆ. ಅವರ ಹಾಡನ್ನು ಕೇಳ್ಕೊಂಡು ಬರೋಣ. పమపని పమగమపని పమగసరి సగమపని పసరి గసని సగని పని సగసని పని రే సని పసని ని పసని సని పమని పమగ పమగ ని సగమపని एक सूरज निकला था, कुछ पारा पिघला था, एक आंधी आई थी जब दिल से आह निकली थी, दिल से एक
सूरज निकला था कुछ पारा पिघला था एक आंधी आई थी जब दिल से आह निकली थी दिल से रे दिल तो आखिर दिल है ना किसी मुश्किल है ना पिया 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 ना पिया जिया 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 ना जिया से रे दिल से रे दिल से रे दिल से रे दिल तो आखिर दिल है ना मिट्टी सी मुश्किल है ना पिया 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 ना पिया जिया 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 ना जिया दिल से सांस नीने 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 परे मामा नीने मामा रे पपरे सांस नीने 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 परे मामा रे पपरे गमा पा मा पा मा पानी प गमा पा मा पा मा पानी प गमा पा मा पा मा पानी प सा ग सा रे रे प म ग स मा पा मा पानी प गमा पा मा पा मा पानी प गमा पा मा पा मा पानी प सा सा रे रे प म ग स दो पत्ते पतझड़ पेड़ों से उतरे थे पेड़ों की शाखों से उतरे थे फिर उतने मौसम गुजरे वो पत्ते दो बेचारे फिर उगने की चाहत में वो सहराओं से गुजरे वो पत्ते दिल दिल दिलते वो दिलते दिल दिल दिलते दो पत्ते पतझड़ के पेड़ों से उतरे थे पेड़ों की शाखों से उतरे थे फिर उतने मौसम गुजरे वो पत्ते दो बेचारे फिर उगने की चाहत में वो सहराओं से गुजरे वो पत्ते दिल दिल दिलते वो दिलते दिल दिल दिलते दिल है तो फिर दर्द होगा दर्द है तो दिल भी होगा मौसम गुजरते रहते हैं दिल है तो फिर दर्द होगा दर्द है तो दिल भी होगा मौसम गुजरते रहते दिल से दिल से दिल से दिल से रे दिल से रे दिल से रे दिल से रे दिल तो आखिर दिल है ना मिट्टी सी मुश्किल है ना पिया 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 ना पिया जिया 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 ना जिया दिल से रे na 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 yeah 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 na 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 ಮೆಲೋನ ಬಹಳ ಸುಂದರವಾಗಿ ಹಾಡನ್ನು ಹಾಡಿದ್ರಿ. ಎಲ್ಲ ಸ್ಪರ್ಧಾಳುಗಳು 2-3 ಸಂಗೀತ ವಾದ್ಯಗಳನ್ನು ಉಪಯೋಗಿಸ್ಕೊಂಡ್ರೆ ನೀವು ಕೇವಲ ಕೀಬೋರ್ಡನ್ನು ಉಪಯೋಗಿಸಿದ್ದೀರಿ. ಅವರ ಹೆಸರನ್ನು ಪರಿಚಯವನ್ನು ನಮಗೆ ನೀಡ್ತೀರಾ? ಇವರು ರೀವ್ ಡಿಸೋಜಾ ಕೀಬೋರ್ಡಿಸ್ಟ್. ಕೇವಲ ಒಂದೇ ಸಂಗೀತ ವಾದ್ಯದಿಂದ ಒಂದು ಹಾಡನ್ನು ಹಾಡಿ ನಮಗೆ ತೋರಿಸಿದ್ದಾರೆ. ನಿಮ್ಮ ಹಾಡಿನ ಬಗ್ಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಸತೀಶ್ ಸುರತ್ಕಲ್, ನಿಮ್ಮ ಅಭಿಪ್ರಾಯಕ್ಕಾಗಿ. ಮೆಲೋನ್ ಅವರೇ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹಾಡು ತುಂಬ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಬಹುಶಃ ನಾನು ಮತ್ತು ಯಶವಂತ್ ಇಬ್ಬರು ಡ್ಯಾನ್ಸ್ ಮಾಡುವ ಅಂದಾಜಲ್ಲಿದ್ದೆವು, ಅಷ್ಟು ಜೋಶಲ್ಲಿತ್ತು ಸಾಂಗ್. ಉಷಾ ಉತ್ತಪ್ ಅಥವಾ ಎಲ್ ಆರ್ ಈಶ್ವರಿ ಅವರು ಹಾಡುವ ಸ್ಟೈಲಲ್ಲಿ ಹಾಡಿದ್ದಾರೆ. ನಡುವಲ್ಲೆಲ್ಲ ಅವರ ಗಿಮಿಕ್ಸ್ ಎಲ್ಲ ತೋರಿಸಿದ್ದಾರೆ. ಆಲ್ ದಿ ಬೆಸ್ಟ್.
ಥ್ಯಾಂಕ್ ಯು ಸರ್. ಮೆಲೋನ, ಸತೀಶ್ರವರಿಗೆ ಹಾಡುವ ಅಥವಾ ಡ್ಯಾನ್ಸ್ ಮಾಡುವ ಅಂತ ಅನಿಸ್ತಂತೆ ನಿಮ್ಮ ಹಾಡು ಕೇಳಿ. ನಮ್ಮ ಯಶವಂತ್ ಸರ್ಗೆ ಏನು ಅನಿಸಿದೆ ಕೇಳೋಣ. ಮೆಲೋನಾ, ನಮಸ್ತೆ ಸರ್. ನಮಸ್ತೆ ಅಮ್ಮ. ಹೊಸ ಶೈಲಿಯ ಹಾಡುಗಾರಿಕೆಯನ್ನು ಕೇಳಿದೆವು ನಾವು. ಮೊದಲಿಗೆ ರೀವ್ ಅವರಿಗೆ ಅಭಿನಂದನೆಗಳು. ಕರೆಕ್ಟ್ ರಿದಮಲ್ಲಿ ನಿಮ್ಮ ಹಾಡುಗಾರಿಕೆಗೆ ಒಬ್ಬರೇ, ಈಗ ನಾವು ಹಿಂದಿನ ಸ್ಪರ್ಧೆಗಳ ನೋಡಿದೆವು, 3 ಜನ 4 ಜನ ಸೇರಿಕೊಂಡು ಒಂದು ಕಾಂಬಿನೇಷನ್ ಹಾಡಿದರು. ಬಟ್ ಅವರು ನುಡಿಸುವಂಥ ಏನೆಲ್ಲ ಪರಿಪಕ್ವತೆ ವಾದ್ಯಗಳಿದೆ ಅದೆಲ್ಲವನ್ನು ಕೂಡ ಒಟ್ಟುಗೂಡಿಸಿ ಒಬ್ಬರೇ ಅದನ್ನು ತೋರಿಸ್ಬೇಕಾಗ್ತದೆ. ಹಾಗಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆ. ಆಮೇಲೆ ತುಂಬ ಚೆನ್ನಾಗಿ ಹಾಡಿದ್ರಿ. ಆಮೇಲೆ ಈ ಪಾಶ್ಚಾತ್ಯ ಸಂಗೀತದ ಆ ಛಾಯೆನ ತರುವಲ್ಲಿ ಸಾಫಲ್ಯತೆನ ಪಡೆದ್ರಿ. ಆದರೆ ನನಗೆ ಅನ್ನಿಸ್ತು ಅಂದರೆ ಇನ್ನೂ ಮನೋಧರ್ಮ ಫ್ರೀಡಮ್ ಆಗಿದೆ. ಈಗ ಅದು ಇಟ್ಕೊಂಡು ನೀವು ಪಾಶ್ಚಾತ್ಯ ಸಂಗೀತದ ತುಂಬ ವೆರೈಟಿ ಇದೆ. ಆ ಕಂಪನಗಳೆಲ್ಲ ಇನ್ನೂ ವಿಬ್ರೇಟೋಗಳನ್ನು ತುಂಬ ಮಾಡ್ಬೋದಾಗಿತ್ತು. ಆಮೇಲೆ ಮೊದಲಿಗೆ ಆ ಜೋಗ್ ರಾಗದಲ್ಲಿ ಹೋಯಿತು, 2 ಗಾಗಳೆಲ್ಲ ಪ್ರಯೋಗವಾಯಿತು. ಆಮೇಲೆ ನೆಕ್ಸ್ಟು ನೀವು ಸರ್ಗಮ್ಗಳು ಬಂದ್ರಿ, ಅದು ಆ ಸ್ವರಸ್ಥಾನಗಳು ಒಂದಕ್ಕೊಂದು ಗೊತ್ತಾಯ್ತಾ, ಅದು ಕೊನೆಗೆ ನಾನು ಇದು ಯಾವ ರಾಗ ಅಂತಲೇ ಕಂಡುಹಿಡಿದು ಕಷ್ಟ ಆಗ್ಬಿಡ್ತು. ಪಾಪ ಅದನ್ನೆಲ್ಲವನ್ನು ಕೂಡ ರೀವವರು ನಿಧಾನಕ್ಕೆ ಅದನ್ನು ಮುಚ್ತಾ ಬಂದರು. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ಅಷ್ಟು ಸುಲಭದ ಮಾತಲ್ಲ. ನಾನಾಗಲೇ ಹಿಂದಿನ ಒಬ್ಬ ಸ್ಪರ್ಧೆಗೆ ಅದನ್ನೇ ಹೇಳಿದೆ. ಒಬ್ಬ ಗಾಯಕಿ ಮಾಡುವಂತಹ ಸಣ್ಣ ಪುಟ್ಟ ಲೋಪದೋಷಗಳು ನೀವು ಲೈವ್ ಕನ್ಸರ್ಟಲ್ಲಿ ಆಲ್ಮೋಸ್ಟ್ ಎಲ್ರಿಗಿದ್ದೇ ಇರ್ತದೆ. ಅದನ್ನೆಲ್ಲ ಮುಚ್ಚಿ ಹಾಕಿ ಜನರಿಗೆ ರಂಜಿಸುವಂಥ ಕೆಲಸ ಮಾಡೋದಕ್ಕೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದು ದೊಡ್ಡ ಕೆಲಸ. ಅದನ್ನು ಬಹಳಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಓವರ್ ತುಂಬ ಚೆನ್ನಾಯಿತು ಮೆಲೋನಾ. ಥ್ಯಾಂಕ್ ಯು ಸರ್. ಬಟ್ ಏನಪ್ಪ ಅಂದರೆ ಇನ್ನೂ ನಂಗೆ ಬೇಕಾಯಿತು ಅಂತ ಅನಿಸಿತು. ಈಗ ನಾನು ಏನಪ್ಪ ಅಂದರೆ ವಾವ್ ಮೆಲೋನಾ ಅಂತ ಅದು ಬೇಕಿತ್ತು, ನಾನು ಓಕೆ ಮೆಲೋನಾ ಅಂತ ಅದು ಬರಬಾರ್ದು. ಓಕೆ, ಹಾಗಾಗಿ ಚೂರು ಕಡಿಮೆ ಅಂತೂ ಅನಿಸಿತು. ಸೂಪರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಯ್ತು. ಧನ್ಯವಾದಗಳು ಯಶವಂತ್ ಸರ್. ಮೆಲೋನಾ, ನಮ್ಮ ಯಶವಂತ್ ಸರ್ ಒಳ್ಳೆಯ ಅಭಿಪ್ರಾಯ ಅನಿಸಿಕೆಯನ್ನು ಹೇಳಿದ್ದಾರೆ. ಬಹಳ ಉತ್ತಮವಾಗಿತ್ತು ಹಾಡು. ಇನ್ನೂ ನಿಮ್ಮಿಂದ ನಿರೀಕ್ಷೆ ಜಾಸ್ತಿ ಇತ್ತು ಅನ್ನೋ ಅಭಿಪ್ರಾಯ ನಮಗೆಲ್ಲರಿಗೂ ಇತ್ತು. ಬಹುಶಃ ಮುಂದಿನ ಹಂತಕ್ಕೆ ನೀವು ಹೋದರೆ ಇನ್ನಷ್ಟು ಉತ್ತಮ ಪ್ರದರ್ಶನ ನೀಡ್ತೀರೋ ಅನ್ನೋ ಭರವಸೆ ಕೂಡ ನಮಗಿದೆ. ಇದೀಗ ನಿಮ್ಮೊಂದಿಗೆ ಸಂಗೀತದಲ್ಲಿ ಸಹಕರಿಸಿದ ರೀವ್ ಡಿಸೋಜಾ ಇವರಿಗೆ ದೈಜಿವರ್ಲ್ಡ್ ವತಿಯಿಂದ ಕಿರು ಸ್ಮರಣಿಕೆಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ದೈಜಿವರ್ಲ್ಡ್ನ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡುವರೆ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ರೀವ್ ಡಿಸೋಜರವರೇ. ಬಹಳ ಅದ್ಭುತವಾದ ಒಂದು ಕೀಬೋರ್ಡನ್ನು ನೀವು ಪ್ಲೇ ಮಾಡಿದ್ದೀರಿ. ಹಾಗೆ ಮೆಲೋನಾ, ನಿಮ್ಮ ಹಾಡುಗಾರಿಕೆ ಬಹಳ ಉತ್ತಮವಾಗಿತ್ತು. ನಿಮಗೂ ಕೂಡ ಶುಭಾಶಯವನ್ನು ಕೋರ್ತಾ ನಿಮ್ಮ ಹಾಡುಗಾರಿಕೆ ಬಹಳ ಉತ್ತಮವಾಗಿತ್ತು. ಮುಂದಿನ ಹಂತದಲ್ಲಿ ನಿಮಗೆ ಇನ್ನಷ್ಟು ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಂದಿನ ಸಂಚಿಕೆಯಲ್ಲಿ 3 ಜನ ಸ್ಪರ್ಧಾಳುಗಳು ತಮ್ಮ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಆ 3 ಸ್ಪರ್ಧಾಳುಗಳು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಐಶ್ವರ್ಯ, ಮಮತಾ ಮತ್ತು ಮೆಲೋನಾ, ದಯವಿಟ್ಟು ವೇದಿಕೆಗೆ ಬನ್ನಿ. ಯಶವಂತ್ ಸರ್, ಇಂದಿನ ಒಂದು ಸಂಚಿಕೆ ಬಹಳ ಪೈಪೋಟಿಂದಿತ್ತು, ಬಹಳ ಸ್ಪರ್ಧೆ ಇತ್ತು, ಏನಂತೀರಿ? ಈ ಒಂದು ಇವತ್ತಿನ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ಯಾರು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ, ಯಾರು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ ಅಂತ ದಯವಿಟ್ಟು ನಮಗೆ ತಿಳಿಸ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸರ್, ಅದಕ್ಕಿಂತ ಮುಂಚೆ ಅವ್ರಿಗೆ ಹೇಗೆ ಅನಿಸ್ತು ಅಂತ ಸ್ಪರ್ಧಿಗಳ ಜೊತೆ ಒಮ್ಮೆ ಮಾತಾಡ್ಬಿಡುವ. ಖಂಡಿತ ಸರ್. ಮಮತಾ, ಕಾನ್ಸೆಪ್ಟ್ ಗೊತ್ತಿದೆ, ಮನೋಧರ್ಮ ಅಂತ. ಇವತ್ತು ನೀವು ಆ ಪ್ರಕಾರವಾಗಿ ಹಾಡಿದ್ರಿ ಅಲ್ವಾ? ಹೇಗೆ ಅನಿಸ್ತು ನಿಮಗೆ? ನಮ್ಮ ಬೆಸ್ಟ್ ನಾವು ಕೊಟ್ಟಿದ್ದೇವೆ, ಇನ್ನು ನೋಡಬೇಕು ರಿಸಲ್ಟ್ ಏನು ಬರುತ್ತೆ ಅಂತ. ಓಕೆ, ಐಶ್ವರ್ಯ? ತುಂಬ ಖುಷಿ ಆಯಿತು ಸರ್. ಲೈವ್ ಮ್ಯೂಸಿಕ್ ಜೊತೆ ಹಾಡೋದಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಓಕೆ, ಮೆಲೋನಾ? ನನ್ನ ಬೆಸ್ಟ್ ಕೊಡಲು ನಾನು ಟ್ರೈ ಮಾಡಿದ್ದೇನೆ, ಆದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು. ಓಕೆ, ಥ್ಯಾಂಕ್ ಯು. 3 ಜನ ಕೂಡ ಬಹಳ ಅದ್ಭುತವಾಗಿ ಹಾಡುವಂತಹ ಹಾಡುಗಾರ್ತಿಯರು. ಆಮೇಲೆ ಪರಿಕರ ತಜ್ಞರು ಏನಿದ್ದಾರೆ ಅವರು ಯಾರಿಗೂ ಕೂಡ ಅಂಕಗಳಿಲ್ಲ, ಅವರಿಗೆ ಗೌರವ ವಂದನೆ ಅಷ್ಟೇ. ಬಟ್ ಅಂಕಗಳು ನಿಮ್ಮ ಹಾಡುಗಾರಿಕೆ ಮೇಲೆ ಮಾತ್ರ ಇರ್ತದೆ. ಅದು ಬಿಟ್ಟು ಅವರು ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಅವರಿಗೆ ಕಡಿಮೆ ಮಾರ್ಕು, 4 ಬಂದರೆ ಅವರಿಗೆ ಜಾಸ್ತಿ ಮಾರ್ಕ್, ಅದೆಲ್ಲ ಏನೂ ಇಲ್ಲ. ಕೇವಲ ನಿಮ್ಮ ಕಂಠ, ಆ ಕಂಠದಲ್ಲಿ ಪ್ರೌಢವಾದ ಹಾಡುಗಾರಿಕೆ ನೀವು ತೋರ್ಪಡಿಸಲೇಬೇಕು ಈ ಎಪಿಸೋಡಲ್ಲಿ ಅಂದ್ಕೊಂಡು ನಮ್ಮದೆಲ್ಲ ಒಂದು ಆಶಯವಾಗಿತ್ತು. ಹಾಗೆ 3 ಜನರ ಹಾಡುಗಾರಿಕೆ ನೋಡುವಾಗ ಮಮತಾ ಕಲ್ಲಡ್ಕವರು ಒಂದು ಭಕ್ತಿ ಪ್ರಧಾನವಾದಂತಹ ಗೀತೆಯ ಸ್ವರೂಪದಲ್ಲಿರತಕ್ಕಂತಹ ಚಲನಚಿತ್ರ ಗೀತೆಯನ್ನು ಆಯ್ಕೆ ಮಾಡಿಕೊಂಡು
ಅದರಲ್ಲಿ ಒಂದಷ್ಟು ಅಂಶಗಳನ್ನು ಆಧರಿಸಿಕೊಂಡು ಪ್ರೌಢವಾಗಿ ಹಾಡಿದ್ರಿ. ಹಾಡುಗಾರಿಕೆಯಲ್ಲಿ ಇನ್ನಷ್ಟು ಸುಂದರವಾದಂತಹ ಒಂದಷ್ಟು ಅಂಶಗಳು ನಮಗೆ ಅದರಲ್ಲೆಲ್ಲರೂ ಕಂಡಿತು. ಇನ್ನು ಐಶ್ವರ್ಯ ಅವರ ಹಾಡುಗಾರಿಕೆಯಲ್ಲಿ ಒರಿಜಿನಲ್ ಹೇಗಿತ್ತು ಹಾಗೆ ಅದನ್ನು ಬಟ್ಟಿ ಇಳಿಸಿದ್ರಿ. ಅದರಲ್ಲಿ ಪ್ರೌಢಿಮೆ ಅಂತ ಎಲ್ಲಿಯೂ ಕೂಡ ಕಾಣಲಿಲ್ಲ. ಬಟ್ ಜನಪದ ಸೊಗಡು ಆದದರಿಂದ ಅದೊಂದು ಫಾಸ್ಟ್ ಬಿಟ್ಟಲ್ಲಿ ಬರ್ತಾ ಇತ್ತು. ಅದು ಏನುಂಟು ಅದನ್ನೇ ಒಂದು ಪ್ರೆಸೆಂಟ್ ಮಾಡಿದರೆ ಬಿಟ್ಟರೆ ನೀವು ಅದನ್ನು ಹೊಸತನ ತೋರಿಸ್ಲಿಕ್ಕೆ ಎಲ್ಲೂ ಪ್ರಯತ್ನ ಮಾಡಲಿಲ್ಲ. ಉದಾಹರಣೆಗೆ ನೀವು ಡಿ ಅಲ್ಲಿ ಹಾಡ್ತಾ ಇದ್ರಿ, ಡಿ ಇದ್ದಾಗ ಎಫ್ಗೆ ಹೋಗಿ ಬರೋದು, ಎಫ್ ಅಲ್ಲಿ ಹೋಗಿ ಹಾಡುವಂಥದ್ದು, ಅಥವಾ ಅದರಲ್ಲಿರ್ತಕ್ಕಂಥ ಜನಪದ ಸೊಗಡಿನ ಆಲಾಪಗಳು ಒಂದು ಹೈ ರೇಂಜಲ್ಲಿ ಒಮ್ಮೆ ಎಲ್ಲರಿಗೂ ಜುಮ್ ಅನ್ನಿಸುವಂಥದ್ದು, ಅಥವಾ ಇನ್ನೊಂಚೂರು ವೆರೈಟಿಯಾಗಿ ತೋರಿಸಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸಿದ್ದು. ಓಕೆ, ಇನ್ನು ಮೆಲೋನ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡಿದ್ರಿ. ಬಟ್ ಏನಪ್ಪ ಅಂದರೆ ಆತ್ಮವಿಶ್ವಾಸ ಕಡಿಮೆ ಇತ್ತು ಎಲ್ಲ ಕಡೆಗೆ. ಬಹುಶಃ ನಾನು ಹಾಡ್ತಿರೋದೆಲ್ಲ ತಪ್ಪಿತ್ತೇನೋ ಅಂತ. ಅದು ನೀವು ಆ ಸರ್ಗಮ್ಮೆಲ್ಲ ಹಾಡುವಾಗ ಪೂರ್ತಿ ಎಲ್ಲದೂ ಡೌಟಲ್ಲೇ ಹಾಡ್ತಾ ಇದ್ರಿ ನೀವು. ಈ ಮೂವರು ಸ್ಪರ್ಧಿಗಳು ಕೂಡ ಬಹಳ ಅದ್ಭುತವಾಗಿ ಹಾಡುವಂತಹ ಧ್ವನಿಗಳು. ಆದರೆ ಈ ಸಂಚಿಕೆಯ ಹಾಡುಗಾರಿಕೆನ ಆಧರಿಸಿಕೊಂಡು ಮನೋಧರ್ಮ ಎನ್ನತಕ್ಕಂತಹ ನಾಮಧೇಯದೊಂದಿಗೆ ನಿಮ್ಮ ಹಾಡುಗಾರಿಕೆಯನ್ನು ಗಾಳಿಸಿ ಅದನ್ನು ಸೋಸಿ ಅದನ್ನು ಮುಂದಿಟ್ಟುಕೊಂಡಾಗ ಮುಂದಿನ ಏನು ರೌಂಡಿಗೆ ಆಯ್ಕೆಯಾದಂತಹ ಮೊದಲ ಸ್ಪರ್ಧಿ ಮಮತಾ ಕಲ್ಲಡ್ಕ. ಇನ್ನು ಐಶ್ವರ್ಯ ಮತ್ತು ಮೆಲೋನ ಈರ್ವರನ್ನು ಕೂಡ ನಾವು ತಾಳೆ ಹಾಕಿದಾಗ ಇದು ಜನಪದದ ಸೊಗಡು, ಇದು ಪಾಶ್ಚಾತ್ಯ ಸಂಗೀತದ ಒಂದಷ್ಟು ಸೊಗಡು. ಪ್ರಯತ್ನ ತುಂಬಾ ಚೆನ್ನಾಗಿತ್ತು. ಬಹುಶಃ ನೀವು ಕಾನ್ಸೆಪ್ಟನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನಿಸ್ತದೆ ಕೊನೆಗೆ ನನಗೆ. ಯಾಕೆಂದ್ರೆ ಇಬ್ಬರಲ್ಲೂ ಕೂಡ ತುಂಬಾ ನಾವು ನೋಡ್ತಾ ಇತ್ತು, ಸತೀಶ್ ನಾವು ಇವ್ರವರು ಕೂಡ ಅದನ್ನೇ ಮಾತಾಡ್ತಾ ಇದ್ವಿ. ಒಂದು ವೆಸ್ಟರ್ನ್ ಅಂದ್ರೆ ಎಷ್ಟು ಅಂಶಗಳಿದೆ. ಯಾಕೆಂದ್ರೆ ನಿಮಗೆ ಫ್ರೀ ಬಿಟ್ಬಿಟ್ಟಿದೆ, ನೀವು ಅದ್ರಲ್ಲಿ ವರ್ಕ್ ಮಾಡಲೇಬೇಕಾಗ್ತದೆ. ಆಮೇಲೆ ಐಶ್ವರ್ಯ ಅವರ ಜನಪದ ಸೊಗಡಿನ ಅದರಲ್ಲೂ ಕೂಡ ಅಷ್ಟೇ. ನಮ್ಮ ಸತೀಶ್ ಹೇಳಿದಾಗೆ ಒಳ್ಳೆ ಸಿಂಗರ್, ಬಟ್ ಏನು ಸಾಕಾಗ್ಲಿಲ್ಲ ನಮಗೆ ಅನ್ಕೊಂಡು. ಹಾಗಾಗಿ ಈರ್ವರನ್ನು ಕೂಡ ಇಡೀ ನಮ್ಮ ಈ ಮನೋಧರ್ಮ ಮುಗಿಯುವವರೆಗೆ ಹಾಗೇ ನಿಲ್ಲಿಸಿರ್ತೇವೆ. ಮತ್ತೆ ಕೊನೆಗೆ ಏನಾಗ್ತದೆ ರಿಸಲ್ಟ್ ಅನ್ನು ನೋಡುವ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಮಮತಾ, ನೀವು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. ಏನನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಐಶ್ವರ್ಯ ಮತ್ತು ಮೆಲೋನ ಬಹುಶಃ ನಮ್ಮ ಈ ಒಂದು ಸಂಗೀತದ ಈ ಪಯಣದಲ್ಲಿ ಅದ್ಭುತ ಇಬ್ಬರು ಗಾಯಕಿಯರು. ಖಂಡಿತ ಈ ಒಂದು ಇಡೀ ಒಂದು ಸ್ಪರ್ಧೆಗೆ ಒಂದು ಉತ್ತಮವಾದ ಜೋಶನ್ನು ಕೂಡ ಅವರು ನೀಡಿದ್ದಾರೆ. ನೀವು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತೀರಿ, ನೀವು ಮುಂದೆ ಹೋಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಇಡೀ ನಮ್ಮ ಈ ಮನೋಧರ್ಮ ಸಂಚಿಕೆ ಮುಗಿದ ತಕ್ಷಣ ರಿಸಲ್ಟ್ ಅನೌನ್ಸ್ ಮಾಡುವಾಗ ನೀವು ಮುಂದಿನ ಹಂತಕ್ಕೆ ಹೋಗ್ಬೋದು. ಆದರೂ ಕೂಡ ಇದುವರೆಗೆ ನೀವು ಮಾಡಿದ ಪ್ರದರ್ಶನ ಬಹಳ ಅತ್ಯುತ್ತಮ ಮಟ್ಟದ್ದು. ಅದಕ್ಕಾಗಿ ಕೂಡ ನಿಮಗೆ ಶುಭ ಹಾರೈಸ್ತೇನೆ. ಇಂದಿನ ಈ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಡನೆ ಸಹಕರಿಸಿದ ಹಿರಿಯ ಕೀಬೋರ್ಡ್ ವಾದಕರಾದ ಸತೀಶ್ ಸುರತ್ಕಲ್ ಇವರಿಗೆ ದೈಜಿವರ್ಲ್ಡ್ನ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಧಾನ ತೀರ್ಪುಗಾರರಾದ ಯಶವಂತ್ MG ಸರ್, ನಿಮಗೂ ಕೂಡ ದೈಜಿವರ್ಲ್ಡ್ನ ಪರವಾಗಿ ಅನಂತ ಧನ್ಯವಾದಗಳು. ದೈಜಿವರ್ಲ್ಡ್ ಸ್ವರಸಾಗರದ ಮನೋಧರ್ಮ ಸುತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ಸ್ವರ ಸಾಗರ, ದೈಜಿವರ್ಲ್ಡ್ ಸ್ವರ ಸಾಗರ.
ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.